ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದೊಂದು ಪುಟ್ಟ ದ್ವೀಪ ರಾಷ್ಟ್ರ. ಆ ದೇಶದ ಮೇಲೆ ಪ್ರಕೃತಿಗೆ ಅದು ಯಾಕಷ್ಟು ಕೋಪಾನೋ ಗೊತ್ತಿಲ್ಲ, ಪದೇ ಪದೇ ಅಲ್ಲಿನ ಭೂಮಿ ಅಲುಗಾಡ್ತಲೇ ಇರುತ್ತೆ. ಅಲ್ಲಿ ಸುನಾಮಿಗಳು ಉಂಟಾಗುತ್ತವೆ, ಹಸಿವು ಬಡತನ ಅಲ್ಲಿನ ಜನರನ್ನ ಕಿತ್ತು ತಿಂತಾ ಇವೆ. ಅಮೆರಿಕಾದಂತಹ ಶ್ರೀಮಂತ ದೇಶದ ಪಕ್ಕದಲ್ಲೇ ಇದ್ರೂ ಕೂಡ ಈ ದ್ವೀಪ ರಾಷ್ಟ್ರ ಇನ್ನೂ ಕೂಡ ಬಡತನದ ರೇಖೆಯಿಂದ ಮೇಲಕ್ಕೆದ್ದು ಬರೋದಕ್ಕೆ ಸಾಧ್ಯ ಆಗಿಲ್ಲ. 2010ರಲ್ಲಿ ಇಲ್ಲಿ ಸಂಭವಿಸಿದ ಭೂಕಂಪ 2.5 ಲಕ್ಷಕ್ಕೂ ಅಧಿಕ ಮಂದಿನ ಆಹುತಿ ತಗೊಂಡಿದ್ರೆ, ಅದಾದ 10 ವರ್ಷಗಳ ಬಳಿಕ ಮತ್ತೊಮ್ಮೆ ಭೂಮಿಯಲ್ಲಿ ನಡುಗಿದೆ. ಸದ್ಯದ ಮಾಹಿತಿ ಪ್ರಕಾರ ಸಾವಿನ ಸಂಖ್ಯೆ 1300 ದಾಟ್ತಾ ಇದ್ದು, ಅದು ಇನ್ನಷ್ಟು ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಈಗ ವಿಶ್ವದ ನಾನಾ ರಾಷ್ಟ್ರಗಳು ಅಲ್ಲಿಗೆ ನೆರವಿನ ಹಸ್ತವನ್ನ ಚಾಚಿದ್ದು, ಆ ಭೂಕಂಪದ ನೆಲದೊಳಗಿಂದ ಬದುಕುಳಿದವರನ್ನ, ಸತ್ತು ಮಲಗಿದವರನ್ನ ಪತ್ತೆ ಮಾಡಿ ಹೊರತೆಗೆಯುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಹಾಗಾದ್ರೆ ಯಾವ್ದಾ ದೇಶ? ಅಲ್ಲಿ ಯಾಕೆ ಪದೇ ಪದೇ ಭೂಮಿ ಕಂಪಿಸುತ್ತೆ? ಇಷ್ಟಕ್ಕೂ ಅಲ್ಲಿನ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ. ಗೆಳೆಯರೆ, ನಿಮಗೆ ಕೆರೆಬಿಯನ್ ದ್ವೀಪಗಳ ಬಗ್ಗೆ ಗೊತ್ತಿದೆ ಅಲ್ವಾ? ಅದೇ ವೆಸ್ಟ್ ಇಂಡೀಸ್ ಅಂತ ಕರೀತಾರಲ್ಲ, ಆ ದ್ವೀಪ ರಾಷ್ಟ್ರಗಳ ಸಮೂಹದಲ್ಲಿರೋ ರಾಷ್ಟ್ರವೊಂದರಲ್ಲಿ ಈ ಭೀಕರ ಪ್ರಾಕೃತಿಕ ವಿಕೋಪ ಉಂಟಾಗಿದೆ. ಅಲ್ಲಿ ಭೂಮಿಯ ಕೋಪಕ್ಕೆ ತುತ್ತಾಗಿರೋ ದೇಶದ ಹೆಸರು ಹೈಟಿ. ಹೈಟಿ ಅಂದಾಕ್ಷಣ ಸಾಕಷ್ಟು ಜನ ಸಾಕಷ್ಟು ರೀತಿಯಲ್ಲಿ ಯೋಚಿಸ್ತಾರೆ. ಕೆಲವರಿಗೆ ಅಲ್ಲಿನ ಬಡತನದ ಬಗ್ಗೆ ಗೊತ್ತಿದ್ರೆ, ಮತ್ತೆ ಕೆಲವರು ಅಲ್ಲಿ ಇತ್ತೀಚೆಗಷ್ಟೇ ಕೊಲೆಯಾದ ಅಧ್ಯಕ್ಷರನ್ನ ನೆನಪು ಮಾಡ್ಕೋತಾರೆ. ಮತ್ತೆ ಕೆಲವರು 2010ರ ಭೀಕರ ಪರಿಸ್ಥಿತಿಯನ್ನ ನೆನೆದು ಮಮ್ಮಲ ಮರಗುತ್ತಾರೆ. ಇವತ್ತು ಕೂಡ ಹೈಟಿಯ ಪರಿಸ್ಥಿತಿ ಹಾಗೇ ಇದೆ. ಹೈಟಿಯ ರಾಜಧಾನಿ ಪೋರ್ಟ್ ಆವ್ ಪ್ರಿನ್ಸ್ ನಿಂದ 125 ಕಿಲೋಮೀಟರ್ ದೂರದಲ್ಲಿ ಈ ಪ್ರಬಲ ಭೂಕಂಪ ಸಂಭವಿಸಿದೆ. ಆಗಸ್ಟ್ 15ರ ಬೆಳಗ್ಗೆ ರಿಯಾಕ್ಟರ್ ಮಾಪಕದಲ್ಲಿ ಸುಮಾರು 7.2ರಷ್ಟು ತೀವ್ರತೆ ದಾಖಲಾಗಿದ್ದು, 2 ಲಕ್ಷಕ್ಕೂ ಅಧಿಕ ಮಂದಿ ವಾಸ ಇದ್ದ ಪ್ರದೇಶದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಅದರಲ್ಲೂ ಕರಾವಳಿ ತೀರಗಳಾದ ಲೆಸ್ಕೆಸ್, ಜೆನ್ನಿ ಅಗೋಸ್ಟಾಲೆ ಸೇರಿದ ಹಾಗೆ ಸಾಕಷ್ಟು ಪ್ರದೇಶಗಳಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿದೆ. ಹೈಟಿಯಲ್ಲಿ ಭೂಕಂಪನದಿಂದ ಸುಮಾರು 7,000ಕ್ಕೂ ಅಧಿಕ ಮನೆಗಳು ಧರೆಗುರುಳಿದ್ರೆ, 5,000ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಹಾನಿಗೀಡಾಗಿವೆ. ಸುಮಾರು 6,000 ಮಂದಿಯಷ್ಟು ಗಾಯಾಳುಗಳು ಸಿಕ್ಕಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಇನ್ನು ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಲ್ಲಿ ಹಸಿವು ಬಡತನದಿಂದ ನಲಗುತ್ತಾ ಇದ್ದ ರಾಷ್ಟ್ರಕ್ಕೆ ಈಗ ಭೂಕಂಪನದ ಬಿಸಿ ಕೂಡ ತಟ್ತಾ ಇದೆ. ಗೆಳೆಯರ, ಸದ್ಯಕ್ಕೆ ಹೈಟಿಯ ನೆರವಿಗೆ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಕ್ಯೂಬಾ ತನ್ನಲ್ಲಿನ 255 ಮಂದಿಯನ್ನು ಒಳಗೊಂಡ ವೈದ್ಯರ ತಂಡವನ್ನು ಹೈಟಿಗೆ ಕಳುಹಿಸಿಕೊಟ್ಟಿದೆ. ಅಮೆರಿಕಾದಿಂದ ಕೂಡ ರಕ್ಷಣಾ ಸಾಮಗ್ರಿ ಹಾಗೂ ಆಹಾರವನ್ನು ಕಳಿಸಿಕೊಡಲಾಗ್ತಾ ಇದೆ. ನಾರ್ತ್ ಕೆರೊಲಿನಾದಿಂದ ಪ್ರಕೃತಿ ವಿಕೋಪ ತಜ್ಞರನ್ನ ಹೈಟಿಗೆ ಕಳುಹಿಸಿಕೊಡಲಾಗಿದ್ದು, 31 ಟನ್ಗೂ ಅಧಿಕ ಆಹಾರ ಸಾಮಗ್ರಿಗಳನ್ನ ಇಲ್ಲಿಗೆ ಕಳುಹಿಸಿಕೊಡಲಾಗ್ತಾ ಇದೆ. ಈ ಸಂದರ್ಭವನ್ನ ದೇಶದಲ್ಲಿನ ತುರ್ತು ಪರಿಸ್ಥಿತಿ ಅಂತ ಅಲ್ಲಿನ ಸರ್ಕಾರ ಘೋಷಿಸಿದೆ. ಹೀಗೆ ಹೈಟಿಯಲ್ಲಿ ರಕ್ಷಣಾ ಕಾರ್ಯಗಳು ನಡೀತಿರೋ ಹೊತ್ತಲ್ಲೇ 2010ರ ಭೂಕಂಪದ ಕರಿನೆರಳು ನಮ್ಮ ಗಮನ ಸೆಳೆಯುತ್ತೆ. ಗೆಳೆಯರೆ, 2010ರಲ್ಲಿ ಕೂಡ ಹೈಟಿ ಪ್ರಬಲ ಭೂಕಂಪಕ್ಕೆ ತುತ್ತಾಗಿತ್ತು. ಅವತ್ತಲ್ಲಿ ಸಂಭವಿಸಿದ ಭೂಕಂಪನದಿಂದ ಸರಿಸುಮಾರು 2.5 ಲಕ್ಷಕ್ಕೂ ಅಧಿಕ ಮಂದಿ ತಮ್ಮ ಜೀವಗಳನ್ನು ಕಳ್ಕೊಂಡ್ರು ಅಂತ ಹೈಟಿ ಸರ್ಕಾರ ತಿಳಿಸಿತ್ತು. ಆದರೆ ಆ ಸಂಖ್ಯೆಯ ಬಗ್ಗೆ ಒಂದಷ್ಟು ವಿವಾದಗಳು ಕೂಡ ಹುಟ್ಕೊಂಡು, ಅವತ್ತು ಹೈಟಿಯಲ್ಲಿ ಉಂಟಾದ ಆ ಸಮಸ್ಯೆ ಇಡೀ ಜಗತ್ತನ್ನ ಬೆಚ್ಚಿ ಬೀಳಿಸಿತ್ತು ಅನ್ನೋದಂತೂ ನಿಜ. 2010ರ ಜನವರಿ 12ನೇ ತಾರೀಕು ಸಂಭವಿಸಿದ ಭೂಕಂಪನ ರಿಯಾಕ್ಟರ್ ಮಾಪಕದಲ್ಲಿ 7ರಷ್ಟು ತೀವ್ರತೆಯನ್ನು ದಾಖಲಿಸಿತ್ತು. ಅವತ್ತು ಹೈಟಿಯ ರಾಜಧಾನಿ ಪೋರ್ಟ್ ಆವ್ ಪ್ರಿನ್ಸ್ ನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಷ್ಟೇ ಭೂಕಂಪನ ಸಂಭವಿಸಿದ್ರಿಂದ ಅಲ್ಲಿನ ರಾಜಧಾನಿ ಕೂಡ ಸಾಕಷ್ಟು ನಲುಗೋಯಿತು. ಅವತ್ತಿನ ಆ ಭೂಕಂಪನಕ್ಕೆ ಹೈಟಿಯ ರಾಷ್ಟ್ರಪತಿ ಭವನ, ನ್ಯಾಷನಲ್ ಅಸೆಂಬ್ಲಿ, ಸೆಂಟ್ರಲ್ ಜೈಲ್ ಸೇರಿದ ಹಾಗೆ ಸಾಕಷ್ಟು ಕಟ್ಟಡಗಳು ಧರಾಶಾಹಿಯಾದವು. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ATC ಟವರ್ ಕೂಡ ಹಾಳಾಯಿತು. ಟೆಲಿಫೋನ್ ಸಿಸ್ಟಮ್ ಸಂಪೂರ್ಣವಾಗಿ ಹಳ್ಳ ಹಿಡಿತು. ನಿಜಕ್ಕೂ ಆ ಭೂಕಂಪ ಜನರಿಗೆ ನರಕವನ್ನೇ ತೋರಿಸಿಬಿಡ್ತು. ಗೆಳೆಯರೆ, ಹಾಗೆ ನೋಡಿದರೆ ಈ ಹೈಟಿ ಅನ್ನೋ ದ್ವೀಪ ರಾಷ್ಟ್ರ ಕೂಡ ಜಪಾನ್ ಥರಾನೇ ಭೂಕಂಪನಗಳ ನಾಡು. ಒಂದು ಕಾಲದಲ್ಲಿ ಈ ದೇಶವನ್ನ ತಮ್ಮ ವಸಾಹತು ಮಾಡಿಕೊಂಡಿದ್ದ ಫ್ರೆಂಚರು ಇಲ್ಲಿನ ಭೂಕಂಪನಗಳ ಬಗ್ಗೆ ದಾಖಲಿಸ್ತಾ ಹೋಗಿದ್ದಾರೆ. ಅದರಲ್ಲೂ ಫ್ರೆಂಚ್ ಇತಿಹಾಸಕಾರ ಮೊರೇವ್ ಡೆ ಸೇಂಟ್ ಮೇರಿ ಅಲ್ಲಿನ ಕಂಪನದ ತೀವ್ರತೆಯನ್ನು ಹೇಗೆ ವರ್ಣಿಸ್ತಾನೆ ಅಂದ್ರೆ, ಅವತ್ತು ಇಡೀ ಪೋರ್ಟ್ ಆವ್ ಪ್ರಿನ್ಸ್ ನಗರದ ಎಲ್ಲ ಭವನಗಳು, ಕಟ್ಟಡಗಳು ನೆಲಕ್ಕೆ ಕುಸಿದು ಹೋಗಿದ್ವು. ಒಂದೇ ಒಂದು ಕಟ್ಟಡ ಮಾತ್ರ ಅಲ್ಲಿ ಭೂಕಂಪನವನ್ನು ಕೂಡ ಎದುರಿಸಿ ನಿಂತಿತ್ತು ಅಂತ ಬರಿತಾನೆ ಮೊರೇವ್ ಡೆ ಸೇಂಟ್ ಮೇರಿ. ಆ ನಂತರದಲ್ಲಿ ಅದೇ ಇತಿಹಾಸಕಾರ 1771ರಲ್ಲಿ ಮತ್ತೊಮ್ಮೆ ಹೈಟಿಯಲ್ಲಾದ ಭೂಕಂಪನವನ್ನು ದಾಖಲಿಸಿ ಇಡೀ ನಗರ ನಿರ್ನಾಮ ಆಯಿತು ಅಂತ ಹೇಳ್ತಾನೆ.
1842 ಮೇ 7 ನಡೆದ ಭೂಕಂಪನದಿಂದ ಹೈಟಿ ಹಾಗೂ ಅದರ ಪಕ್ಕದ ಡೊಮಿನಿಕನ್ ರಿಪಬ್ಲಿಕ್ ಕೂಡ ಸಾಕಷ್ಟು ಹಾನಿಗೊಳಗಾದವು. ಡೊಮಿನಿಕನ್ ರಿಪಬ್ಲಿಕ್ನಲ್ಲಿದ್ದ ಸಾನ್ಸ್ ಸೌಶಿ ಅರಮನೆ ನೆಲ ಕಚ್ಚಿತು ಅಂತ ಹೇಳಲಾಗುತ್ತೆ. ಹಾಗೆ 1946ರಲ್ಲಿ 8ರ ತೀವ್ರತೆಯಲ್ಲಿ ಸಂಭವಿಸಿದ ಭೂಕಂಪನ ಹೈಟಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್ನಲ್ಲಿ ಸುನಾಮಿಯನ್ನು ಸೃಷ್ಟಿ ಮಾಡಿತು. ಈ ಸಂದರ್ಭದಲ್ಲಿ ಅಲ್ಲಿ 1790 ಮಂದಿ ಪ್ರಾಣ ಕಳ್ಕೊಂಡ್ರು. ಹೀಗೆ ಹೈಟಿ ಅನ್ನೋ ದೇಶಕ್ಕೆ ಭೂಕಂಪನ ಹಾಗೂ ಸುನಾಮಿಗಳು ಅಚ್ಚರಿಯನ್ನೇನು ಉಂಟು ಮಾಡುವುದಿಲ್ಲ, ಆದರೆ ಇವು ದುಬಾರಿ ಅಂತೂ ಆಗ್ತಾ ಇವೆ. ಈ ಭೂಕಂಪನಗಳ ಕಾರಣದಿಂದಲೇ ಹೈಟಿಯಲ್ಲಿ ಬಹುಮಹಡಿ ಕಟ್ಟಡಗಳನ್ನು ತೀರಾ ಕಡಿಮೆ ಪ್ರಮಾಣದಲ್ಲಿ ಕಟ್ತಾರೆ. ಅಲ್ಲೇನಿದ್ರು ಒಂದು ಅಂತಸ್ತಿನ ಮನೆಗಳ ಸಂಖ್ಯೆ ಹೆಚ್ಚು. ಅದರಲ್ಲೂ ಮರಗಳಿಂದ ಮಾಡ್ಕೊಂಡಿರೋ ಮನೆಗಳನ್ನು ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಪ್ರಿಕಾಷನ್ಸ್ನ ತಗೊಂಡ್ರೂ ಕೂಡ ಹೈಟಿಯಲ್ಲಿ ಸಂಭವಿಸ್ತಿರೋ ಪ್ರಾಕೃತಿಕ ವಿಕೋಪಗಳು ಅಲ್ಲಿನ ಜನರ ಜೀವದ ಜೊತೆ ಆಟ ಆಡ್ತಾ ಇವೆ. ಹೈಟಿಯ ಅಧ್ಯಕ್ಷರನ್ನ ಹತ್ಯೆ ಮಾಡಲಾಯಿತು. ಈ ಘಟನೆಗೆ ಇಡೀ ವಿಶ್ವ ಮರಗಿತ್ತು. ಅಧ್ಯಕ್ಷರ ಅಸಹಜ ಹಾಗೂ ಆಘಾತಕಾರಿ ಸಾವಿನ ಶಾಕ್ನಿಂದ ಅಲ್ಲಿನ ಜನ ಹೊರಬರೋದಕ್ಕೆ ಪ್ರಯತ್ನಿಸುತ್ತಿದ್ದು ಹೊತ್ತಲ್ಲೇ ಭೂಕಂಪನ ಸಂಭವಿಸಿದ್ದು ಅಲ್ಲಿನ ಜನರನ್ನ ಕಂಗೆಡಿಸಿದೆ. ಅಲ್ಲಿ ಈಗಾಗಲೇ ರಕ್ಷಣಾ ಕಾರ್ಯಗಳು ಸಮರೋಪಾದಿಯಲ್ಲಿ ನಡೀತಾ ಇವೆ. ಸಿವಿಲ್ ಡಿಫೆನ್ಸ್ ಜೊತೆಗೆ ನಾಗರಿಕರು ಕೂಡ ರಕ್ಷಣಾ ಕಾರ್ಯಕ್ಕೆ ಸಹಾಯ ಮಾಡ್ತಾ ಇದ್ದಾರೆ. ಇದರ ನಡುವೆ ಭೂಕಂಪನದಲ್ಲಿ ಸಾವಿಗೀಡಾದವರ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಾ ಇದ್ದು ಅದು ಎಲ್ಲಿಗೆ ಮುಟ್ಟುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಹೈಟಿಯ ಜನಕ್ಕೆ ನೋವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನ ಆ ಪ್ರಕೃತಿ ಕೊಡ್ಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.